Hello dear students, in last class we have already discussed the first chapter of the business regulations, that is introduction to business law. So there we have already learned what is the meaning of law, so where it comes from, that means what is the sources of law and what is business law ಅಂದ್ರೆ ಏನು, so what is the scope of business law. So we have learned everything, and the next chapter, that is second unit, is contract law. So in this chapter we have two acts. One is Contract Act 1872 and the Sale of Goods Act 1930. Okay, so these two acts are one before 1930, but after that it has been splitted into two. So the Contract Act 1872 is all about the contracts which are made between two parties. Okay, so ಎಲ್ಲ ಕಾಂಟ್ರಾಕ್ಟ್ಸ್ ರಿಲೇಟೆಡ್ ಏನೆಲ್ಲ ಪ್ರಿನ್ಸಿಪಲ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಸೇಲ್ ಆಫ್ ಕಾಂಟ್ರಾಕ್ಟ್ಸನ್ನು ಬರ್ತಿತ್ತು 1930ವರೆಗೂ. ಅದಾದಮೇಲೆ ಇಟ್ ಹ್ಯಾಸ್ ಬಿನ್ ಸಪರೇಟೆಡ್, ಅದಕ್ಕೆ ಸಪರೇಟ್ ಆ್ಯಕ್ಟ್ ಮಾಡಿದ್ದಾರೆ, ದಟ್ ಈಸ್ ದಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. So the introduction, if you come to the introduction, the law of contract is regulated by Indian Contract Act 1872. This act is regulated by Indian Contract Act 1872. The law extended whole India except the state of Jammu and Kashmir ಬಿಟ್ಟು in ಎಲ್ಲ ಸ್ಟೇಟ್ಸ್ಗೂ ಈ ಆಕ್ಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ which is established and came into force on 1st September 1872, which consists 238 sections, which have total 238 section. ಇದರಲ್ಲಿ ನಮಗೆ ಟೋಟಲ್ 238 ಸೆಕ್ಷನ್ಸ್ ಇದೆ. ಸೊ ಇಟ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 3 ಕ್ಯಾಟಗರೀಸ್. ಸೊ ಸೆಕ್ಷನ್ 1 ಇಂದ ಹಿಡಿದು 75 it includes or deals with general principles of law of contract. ಸೊ ಕಾಂಟ್ರಾಕ್ಟ್ ಬಗ್ಗೆ ಏನೆಲ್ಲ ಜನರಲ್ ಪ್ರಿನ್ಸಿಪಲ್ಸ್ ಇರುತ್ತೋ ಅದನ್ನೆಲ್ಲ ಸೆಕ್ಷನ್ 1 ಇಂದ 75 ವರೆಗೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ದೆನ್ ಸೆಕ್ಷನ್ 124 to 147 ಡೀಲ್ಸ್ ವಿತ್ ದಿ ಕಾಂಟ್ರಾಕ್ಟ್ಸ್ ಆಫ್ ಇಂಡೆಮಿನಿಟಿ ಮತ್ತು ಗ್ಯಾರಂಟಿ. ಸೊ ದೀಸ್ ರಿಲೇಟೆಡ್ ಪ್ರಿನ್ಸಿಪಲ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಸೆಕ್ಷನ್ 124 to 147. ಸೊ ವಿ ಕ್ಯಾನ್ ಆಸ್ಕ್ ವೇರ್ ಇಟ್ ಗೋಸ್. 76 ಇಂದ ಹಿಡಿದು 123 ವರೆಗೂ ಈ ಸೆಕ್ಷನ್ಸ್ನ ಏನು ಮಾಡಿದ್ದಾರೆ, ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಟ್ ಹ್ಯಾಸ್ ಬಿನ್ ಡಿವೈಡೆಡ್, ಅದಕ್ಕೆ ಆ ಸೆಕ್ಷನ್ಸ್ ಇಲ್ಲಿ ನಮಗೆ ಕಾಣಿಸ್ತಿಲ್ಲ. ಸೊ ಇಫ್ ಯು ಕಮ್ ಟು ದಿ ನೆಕ್ಸ್ಟ್ ಸೆಕ್ಷನ್ 148 ಇಂದ ಹಿಡಿದು 181, ವಿಚ್ ಡೀಲ್ಸ್ ವಿತ್ ದಿ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಆ್ಯಂಡ್ ಪ್ಲೆಡ್ಜಸ್. ಬೇಲ್ಮೆಂಟ್ ಮತ್ತು ಪ್ಲೆಡ್ಜಸ್ ನಾವೇನು ಮಾರ್ಟಿಗೇಜ್ ಮಾಡ್ತೀವಲ್ವ, ಸೊ ಆ ಆಸ್ಪೆಕ್ಟ್ಸ್ ಬಂದ್ಬಿಟ್ಟು 148 ಇಂದ ಹಿಡಿದು 181 ವರ್ಗೂ ಡೀಲ್ ಮಾಡುತ್ತೆ. ಮತ್ತು ಸೆಕ್ಷನ್ 182 to 138 ಡೀಲ್ಸ್ ವಿತ್ ದಿ ಕಾಂಟ್ರಾಕ್ಟ್ಸ್ ಆಫ್ ಏಜೆನ್ಸಿ. ಸೊ ದೀಸ್ ಆರ್ ದಿ ಸೆಕ್ಷನ್ಸ್ ವಿಚ್ ಆರ್ ಡಿವೈಡೆಡ್ in this act. Okay, so here Indian Contract Act 1872 does not deal with partnership of sale of goods, negotiable instruments and transfer of property and insurance. ಸೊ ಈ ಎಲ್ಲ ಆಸ್ಪೆಕ್ಟ್ಸ್ನ ಇದು ಕವರ್ ಮಾಡೋದಿಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಏನಿದ್ರು ದೀಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಸೇಲ್ ಆಫ್ ಗೂಡ್ಸು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸು, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಇನ್ಶೂರೆನ್ಸ್. ಯಾಕೆ ಅಂದರೆ ಇದರಲ್ಲೂ ಕಾಂಟ್ರಾಕ್ಟ್ಸ್ ಬರುತ್ತೆ. ಸೊ ಆದರೂ ಯಾಕೆ ಇದು ಕವರ್ ಮಾಡಲ್ಲ ಅಂದರೆ ಇಟ್ ಹ್ಯಾಸ್ ಸಪರೇಟ್ ಆ್ಯಕ್ಟ್ಸ್. ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇದೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಇದೆ, ಅದೇ ಥರ ಪ್ರಾಪರ್ಟೀಸ್ ಆ್ಯಕ್ಟು, ಇನ್ಶೂರೆನ್ಸ್ ಆ್ಯಕ್ಟು. ಸೊ ಇದು ಸಪ್ರೇಟ್ ಆ್ಯಕ್ಟ್ಸ್ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಸೊ ಇದರಲ್ಲಿ ಬರುವಂತಹ ಕಾಂಟ್ರಾಕ್ಟ್ಸು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ದೆನ್ ಇಟ್ ಡೀಲ್ಸ್ ವಿತ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಲಾ ಆಫ್ ಕಾಂಟ್ರಾಕ್ಟ್, ಡಿಫರೆಂಟ್ ಸ್ಟೇಜಸ್ ಇನ್ ದಿ ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್, ಇಟ್ಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್, ಇಟ್ಸ್ ಪರ್ಫಾರ್ಮೆನ್ಸ್ ಆರ್ ಬ್ರೀಚ್ ಆ್ಯಂಡ್ ದಿ ರೆಮಿಡೀಸ್ ಫಾರ್ ಬ್ರೀಚ್. ಸೊ ಈ ಇಂಡಿಯನ್ ಕಾಂಟ್ರಾಕ್ಟ್ ಏನನ್ನ ಡೀಲ್ ಮಾಡುತ್ತೆ ಅಂದರೆ ಜನರಲ್ ಪ್ರಿನ್ಸಿಪಲ್ಸ್. ಇವಾಗ ಒಂದು ಕಾಂಟ್ರಾಕ್ಟ್ ಅಂತ ಫಾರ್ಮ್ ಮಾಡಬೇಕು ಅಂದರೆ ಸೊ ಮೇಜರ್ ಆಗಿ ಏನೆಲ್ಲ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು. ಸೊ ಅದೇ ಥರ ಡಿಫ್ರೆಂಟ್ ಸ್ಟೇಜಸ್ ಇನ್ ಫಾರ್ಮೇಷನ್ ಆಫ್ ಕಾಂಟ್ರಾಕ್ಟ್. ಸೊ ಇವಾಗ ಒಬ್ಬನು ಆಫರ್ ಮಾಡಿದ್ರೆ ಇನ್ನೊಬ್ರು ಅದನ್ನ ಆಕ್ಸೆಪ್ಟ್ ಮಾಡಬೇಕು, ಅದನ್ನ ಅಗ್ರಿಮೆಂಟ್ ಅಂತ ಕರಿತೀವಿ. ಅದಾದಮೇಲೆ ಲೀಗಲಿ ಅಪ್ರೂವಲ್ಸ್ ಸಿಕ್ಕರೆ ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಈಸ್ ಅ ಕಾಂಟ್ರಾಕ್ಟ್ ಅಲ್ವಾ. ಸೊ ಆ ಕಾಂಟ್ರಾಕ್ಟ್ ಅಂತ ಅಂದರೆ ಕಾಂಟ್ರಾಕ್ಟ್ನ ಫಾರ್ಮೇಟ್ ಮಾಡೋದಕ್ಕೆ ಏನೆಲ್ಲ ಸ್ಟೇಜಸ್ ಇದೆ ಅನ್ನೋದನ್ನು ನಾವು ಈ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕಲಿತೀವಿ. ಮತ್ತು ಏನೆಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ನ ಫಾಲೋ ಮಾಡಬೇಕು. ಸೊ ಇಫ್ ವಿ ವಾಂಟ್ ಟು ಬೈಂಡ್ ಎ ಕಾಂಟ್ರಾಕ್ಟ್, ಒಂದು ಕಾಂಟ್ರಾಕ್ಟ್ನ ಬೈಂಡ್ ಮಾಡ್ಕೋಬೇಕು ಅಂದರೆ ಸೊ ಏನೆಲ್ಲ ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಮತ್ತು ಆ ಕಾಂಟ್ರಾಕ್ಟ್ನ ಪರ್ಫಾರ್ಮ್ ಮಾಡಿದ್ಮೇಲೆ ಸೊ ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ, ಏನೆಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ, ಸೊ ಇದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಬ್ರೀಚ್ ಆ್ಯಂಡ್ ದಿ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಹಿಯರ್ ಬ್ರೀಚ್ ಈಸ್ ನಥಿಂಗ್ ಬಟ್ ಸೊ ಒನ್ contract means there should be two parties, right? So if one party refuse to perform his obligation, ಯಾರಾದರೂ ಒಬ್ಬನು ಅವ್ನ ಕಾಂಟ್ರಾಕ್ಟ್ನ ಪರ್ಫಾರ್ಮ್ ಮಾಡೋದಕ್ಕೆ ರೆಫ್ಯೂಸ್ ಮಾಡಿದ್ರೆ ಅಂದರೆ ಮಾಡಲ್ಲ ಅಂತ ಹೇಳಿದರೆ ಅದನ್ನು ಬ್ರೀಚ್ ಅಂತ ಕರಿತೀವಿ. ಸೊ ಇನ್ನೊಬ್ಬನಿಗೆ ಅದು
ತೊಂದರೆ ಆಗತ್ತೆ ಅಲ್ವಾ, ಅವನಿಗೆ ಲಾಸ್ ಆಗತ್ತೆ. ಸೊ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಏನೆಲ್ಲ ರೆಮಿಡೀಸ್ ಸಿಗುತ್ತೆ, ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಕಾಂಟ್ರಾಕ್ಟ್ ಓಕೆ ನೋಡ್ಬೋದು. ಓಕೆ, ಸೊ ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ ಎನಿ ಕಾಂಟ್ರಾಕ್ಟ್ ದಟ್ ಎ ಪರ್ಸನ್ ಎಂಟರ್ಸ್ ಇನ್ ಬೈಯಿಂಗ್ ಎ ಪ್ರಾಡಕ್ಟ್ ಈಸ್ ಕಾಲ್ಡ್ ಎ ಇಂಡಿಯನ್ ಕಾಂಟ್ರಾಕ್ಟ್. ಸೊ ಅದಕ್ಕೆ ಅಂದರೆ ದೊಡ್ಡದಾಗಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಿಲ್ಲ. ಸಿಂಪಲ್ ಆಗಿ ಒಂದು ಗೂಡ್ನ ಅಥವಾ ಸರ್ವಿಸಸ್ನ ಒಬ್ಬ ಪರ್ಸನ್ ಇನ್ನೊಂದು ಪರ್ಸನ್ ಇಂದ ಬೈ ಮಾಡಿದ್ರು ಅದನ್ನ ಕಾಂಟ್ರಾಕ್ಟ್ ಅಂತಾನೆ ಕರಿತೀವಿ. ಅದು ಎಲ್ಲಿ ಇನ್ಕ್ಲೂಡ್ ಆಗತ್ತೆ ಅಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಅಲ್ಲಿ ಇನ್ಕ್ಲೂಡ್ ಆಗತ್ತೆ. So next, contract. What it means? According to section 2 of subsection H, a contract as defined as an agreement enforceable before the law. So ಯಾವುದೇ ಒಂದು ಅಗ್ರಿಮೆಂಟ್, ಆ ಅಗ್ರಿಮೆಂಟು ಲಾ ಇನ್ ಫ್ರಂಟ್ ಆಫ್ ಲಾ ಇಟ್ ಶುಡ್ ಬಿ ಎನ್ಫೋರ್ಸೇಬಲ್, ಅಂದರೆ ಲೀಗಲಿ ಅಕ್ಸೆಪ್ಟೇಬಲ್ ಆಗಿದ್ರೆ ಅದನ್ನ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಅಗ್ರಿಮೆಂಟ್ ಅಂತ ಯಾವಾಗ ಕರಿತೀವಿ ಅಂದ್ರೆ, ಸೊ ದೇರ್ ಶುಡ್ ಬಿ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ಒಬ್ರು ಆಫರ್ ಮಾಡಿರ್ಬೇಕು, ಇನ್ನೊಬ್ರು ಅದನ್ನ ಅಕ್ಸೆಪ್ಟ್ ಮಾಡಿರ್ಬೇಕು, ಅದನ್ನ ಅಗ್ರಿಮೆಂಟ್ ಅಂತ ಕರಿತೀವಿ. ಆ ಅಗ್ರಿಮೆಂಟ್ ನ ಲೀಗಲಿ ಅಕ್ಸೆಪ್ಟ್ ಮಾಡಿದ್ರೆ ಅಥವಾ ಲೀಗಲಿ ಎನ್ಫೋರ್ಸೆಬಲ್ ಆದ್ರೆ ಅದನ್ನ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟರ್ಮ್ ಇಸ್ ಅಗ್ರಿಮೆಂಟ್. ಅಕಾರ್ಡಿಂಗ್ ಟು ಸೆಕ್ಷನ್ 2 subsection E, every promise or set of promises forming consideration for each other is called agreement. As I said, so one party should offer and other party have to be accept that offer. So then it is called agreement. Okay, so next one is promise. According to section 2 subsection B, when a person made a proposal to another to whom proposal is made, if ಪ್ರಪೋಸಲ್ ಈಸ್ ಅಸೆಂಟೆಡ್ ದೇರ್ ಟು. ಈಗ ಒನ್ ಪಾರ್ಟಿ ಇನ್ನೊಬ್ಬನಿಗೆ ಆಫರ್ ಮಾಡಿದ್ದಾನೆ, ಸೊ ಆಪೋಸಿಟ್ ಪಾರ್ಟಿ ಯಾರಿಗೆ ಆಫರ್ ಮಾಡಿದಾನೋ ಆ ಪಾರ್ಟಿ ಇಫ್ ಈ ಹ್ಯಾಸ್ ಅಕ್ಸೆಪ್ಟೆಡ್ ದಟ್ ಆಫರ್, ದೆನ್ ಈ ಈಸ್ ಮೇಕಿಂಗ್ ದಟ್ ಪ್ರಾಮಿಸ್ ದಟ್ ಈ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ದಟ್ agreement, that is promise. So offer means according to section 2 subsection A, when a person made a proposal, ಯಾರು ಪ್ರಪೋಸಲ್ ಮಾಡ್ತಾರೋ, ಸೊ ವೆನ್ ಈ ಸಿಗ್ನಿಫೈಸ್ ಟು ಅನದರ್ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಅಬ್ಟೈನ್ ಫ್ರಮ್ ಡೂಯಿಂಗ್ ಸಮಥಿಂಗ್, ಅಂದರೆ ಮಾಡೋದು ಅಥವಾ ಮಾಡದೇ ಇರೋದು ಅದನ್ನ ತೋರಿಸಿದ್ರೆ ಅಥವಾ ಹೇಳಿದ್ರೆ ಆಪೋಸಿಟ್ ಪಾರ್ಟಿಗೆ ಅದನ್ನ ಆಫರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಕಾಂಟ್ರಾಕ್ಟ್ ಆಕ್ಟ್. ಓಕೆ, so we can say in a equation, agreement equals offer plus acceptance and contract is equals agreement plus legal obligations. So agreement ಆಗಬೇಕು ಅಂದ್ರೆ one has to be offered and another has to be accepted, and if it is should be a contract ಅಂದ್ರೆ according to Indian Contract Act ಪ್ರಕಾರ ಕಾಂಟ್ರಾಕ್ಟ್ ಅಂತ ಕರಿಬೇಕು ಅಂದ್ರೆ ಸೊ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು, ಆ ಅಗ್ರಿಮೆಂಟ್ ಏನಾಗಿರ್ಬೇಕು, ಲೀಗಲ್ ಆಬ್ಲಿಗೇಷನ್ಸ್ ನ ಫುಲ್ಫಿಲ್ ಮಾಡಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಕಾಂಟ್ರಾಕ್ಟ್, ರೈಟ್? ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್. ಎಲ್ಲಾ ಕಾಂಟ್ರಾಕ್ಟ್ಸು ಅಗ್ರಿಮೆಂಟ್ಸ್ ಆದ್ಮೇಲೆನೆ ಕಾಂಟ್ರಾಕ್ಟ್ಸ್ ಆಗತ್ತೆ, ಬಟ್ ಎಲ್ಲಾ ಅಗ್ರಿಮೆಂಟ್ಸು ಕಾಂಟ್ರಾಕ್ಟ್ಸ್ ಆಗೋಕೆ ಆಗೋದಿಲ್ಲ. ಕೆಲವೊಂದು ಏನಾಗುತ್ತೆ, ಡೊಮೆಸ್ಟಿಕ್ ಅಗ್ರಿಮೆಂಟ್ಸ್ ಇರ್ಬೋದು, ರಿಲಿಜಿಯಸ್ ಅಗ್ರಿಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಕಾಂಟ್ರಾಕ್ಟ್ಸ್ ಅಂತ ಕರೆಯಲ್ಲ ಅಕಾರ್ಡಿಂಗ್ ಟು ದಿಸ್ ಲಾ ಆಕ್ಟ್. Okay, so here contract is called agreement plus enforceability before law, as I said. Okay, so this is the introduction. Thank you. Have a nice day.